ನಮಸ್ಕಾರ ಪ್ರೇಕ್ಷಕರೇ, ಟಿ9 ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಸಮೀಕ್ಷೆದಾರರಿಗೆ ಸೇವಾ ಭದ್ರತೆ ಒದಗಿಸಬೇಕು, ಜೀವ ವಿಮೆ ಒದಗಿಸಬೇಕು ಹಾಗೂ ಖಾಯಂ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥ್ ಕಟಗಿಯವರು ಮಾತನಾಡಿ, ಕಳೆದ 7-8 ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಹೊಲಗಳಲ್ಲಿ ಸಮೀಕ್ಷೆ ನಡೆಸುವಾಗ ಹಾವು, ಚೇಳು, ಕಡಿತ, ಕಾಡು ಹಂದಿ ಹಾಗೂ ತೋಳಗಳ ದಾಳಿಯಿಂದ ಗಾಯಗೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಜೇನು ಹುಳುಗಳ ದಾಳಿಗೂ ಒಳಗಾಗಿದ್ದೇವೆ. ನಮ್ಮ ಜೀವನವನ್ನು ಪಣಕ್ಕಿಟ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದರೂ ಹಲವು ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ನಮ್ಮ ವೃತ್ತಿಗೆ ಭದ್ರತೆ ಒದಗಿಸಬೇಕು, ಜೀವ ವಿಮೆ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಖಾಯಂ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಮ್ಕುಮಾರ್ ಹಕ್ಕಲದ್, ಈರನಗೌಡ ಕದನಗೌಡರ್ ಪ್ರಧಾನ ಕಾರ್ಯದರ್ಶಿಗಳು, ಶಿವಾನಂದ್ ಕುಲ್ಕಾರ್, ಬಾಷಿಸಾಬ್ ಕುಸುಗಲ್, ನಾಗಪ್ಪ ಕಟಾರಿ ಮುಂತಾದವರು ಉಪಸ್ಥಿತರಿದ್ದರು. ಎಂಬ ಗ್ರಾಮದಲ್ಲಿ ನಮ್ಮ ಬಿಆರ್ಒಗಳಿಗೆ ಬೆಳೆ ಹಾವು ಕಚ್ಚಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು ಯಾವುದೇ ರೀತಿಯ ಪರಿಹಾರ ಒದಗಿಸುವುದಿಲ್ಲ. ನಾವು ಜೀವದ ಆಸೆ ಬಿಟ್ಟು ಶ್ರದ್ಧೆಯಿಂದ ಸೇವೆಯನ್ನು ಮಾಡುತ್ತೇವೆ. ಸಮೀಕ್ಷೆ ಮಾಡುವಾಗ ಕೆಲವು ರೈತರು ನೀವು ಯಾರೆಂದು ಪ್ರಶ್ನೆ ಮಾಡುತ್ತಾರೆ, ಕೆಲವೊಮ್ಮೆ ಅವ್ಯಾಜ್ಯ ಶಬ್ದಗಳಿಂದ ಬೈಯುತ್ತಾರೆ. ಆದ ಕಾರಣ ನಮಗೆ ದಿನಗೂಲಿ ಆಧಾರದ ಮೇಲೆ ದಿನಾಲೂ ಕೆಲಸ ನೀಡಬೇಕು ಹಾಗೂ ಜೀವ ವಿಮೆ ಒದಗಿಸಬೇಕು ಮತ್ತು ಎಲ್ಲ ಬಿಆರ್ಒಗಳಿಗೆ ಬೆಳೆ ಸಮೀಕ್ಷೆಯವರಿಗೆ ರಿಪೋರ್ಟ್ ನೀಡಬೇಕು ಹಾಗೂ ಎಲ್ಲ ಅಧಿಕಾರಿಗಳಿಗೂ ಈ ಮೂಲಕ ತಿಳಿಸಿದರೂ ಯಾವುದೇ ರೀತಿಯ ಮಾಹಿತಿ ದೊರಕಿರುವುದಿಲ್ಲ, ಯಾವುದೇ ರೀತಿಯ ಸ್ಪಂದನೆ ಆಗಿರುವುದಿಲ್ಲ. ಆದ ಕಾರಣ ಈ ಮನವಿಯನ್ನು ಕೂಡಲೇ ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಮೀಕ್ಷೆಗಾರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸಲು ಕಾರಣ ಏನಪ್ಪ ಅಂದ್ರೆ, ಸರ್ಕಾರ ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ತಾ ಇದೆಯಪ್ಪ ಅಂತ ಅಂದ್ರೆ, ಒಂಥರ ಈ ನಮ್ಮ ಹುಬ್ಳಿ ಸೈಡ್ ಒಂದು ಸ್ಟೇಷನ್ ಹಾಳು ಅಂತಾರೆ, ಕೆಲಸ ಮಾಡಿಸ್ಕೊಳ್ಳೋದು, ಅವತ್ತು ಏನು ಕೊಡೋದು ಕೈ ಬಿಟ್ಕೊಡೋ ಅಂತ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಕಳೆದ ಒಂದು 8ರಿಂದ 10 ವರ್ಷಗಳ ಕಾಲ ಬೆಳೆ ಸಮೀಕ್ಷೆಗಾರರಾಗಿ ನಾವು ಜೀವದ ಹಂಗನ್ನು ತೊರೆದು ಒಂದು ಕೆಲಸವನ್ನು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧೀನದೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಆಗಲಿ ಒಂದು ಇಲಾಖೆಯಿಂದ ಆಗಲಿ ಯಾವುದೇ ನಮಗೆ ಜೀವ ವಿಮೆ ಆಗಲಿ, ಸೇವಾ ಭದ್ರತೆ ಆಗಲಿ, ಒಂದು ಗುರುತಿನ ಚೀಟಿ ಆಗಲಿ, ಯಾಕಂದ್ರೆ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ರೈತರು ನೀವು ಯಾರು ಅಂತ ಕೇಳ್ತಾರೆ, ಅವ್ರದ್ದು ಏನೋ ವ್ಯಾಜ್ಯ ಇರ್ತದೆ. ಆವತ್ತಿನಾಗ ಹಲ್ಲೆ ಆದಂಥ ಉದಾಹರಣೆಗಳು PRಗಳ ಮೇಲೆ ಹಲ್ಲೆ ಆದಂಥ ಉದಾಹರಣೆಗಳು ಭಾಳ ಅದಾವೆ. ಅದಕ್ಕೋಸ್ಕರ ನಾನು ಈ ಮೂಲಕ ನಮ್ಮ ಸಂಬಂಧಪಟ್ಟ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನಪ್ಪ ಅಂದ್ರೆ, ಇಷ್ಟುವರೆಗೂ ಕೂಲಿ ಆಳ್ತರ ಕೆಲಸ ಮಾಡಿಸ್ಕೊಂಡಿದ್ದು ಸಾಕು. ದಯವಿಟ್ಟು ನಮ್ಮ ಬೆಳೆ ಸಮೀಕ್ಷೆಗಾರರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಟ್ಟು ಒಂದು ಕಾಯಂ ಕೆಲಸ ಕೊಡುವಂಥ ಕೆಲಸವನ್ನು ಮಾನ್ಯ ಘನ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್ ಶಿವಪ್ಪ ಕಟಗಿ ಅಂತ.